ನೋಡಿ ಈ ವ್ಯೂ ಆದ್ಮೇಲೆ ಈ ಬೆಟ್ಟನ ನಾವು ಇವತ್ತು ಟ್ರೆಕ್ ಮಾಡ್ತಾ ಇದೀವಿ. ಹಿಂದ್ಗಡೆ ಒಂದು ಕೆರೆ ಇದೆ. ಮಾಡ್ತಾ ಇರೋಂತ ಬೆಟ್ಟ ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ಮಾಡ್ತಾ ಇರೋಂತ ಬೆಟ್ಟ ಇದೇನೆ ಕೃಷ್ಣಗಿರಿ ಬೆಟ್ಟ. ಎಷ್ಟು ಎತ್ತರ ಇದೆ, ಇಲ್ಲಿಂದ ದೂರದಿಂದ ತುಂಬಾ ಎತ್ತರವಾಗಿ ಕಾಣಿಸ್ತಾ ಇದೆ. ಅಲ್ಲಿರುವಂತ ಜನಗಳು ಆಗ್ಲೇ ಟ್ರೆಕ್ ಮಾಡಿ ಅಲ್ಲಿ ಫೋಟೋ ಶೂಟ್ ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಕಣ್ಣಿಗೆ ಅದು ಅದ್ಭುತವಾಗಿ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ನಮ್ಮ ಕಣ್ಣಿಗಂತೂ HD ಕ್ವಾಲಿಟಿಯಲ್ಲಿ ಕಾಣಿಸ್ತಾ ಇದೆ. ನಮಸ್ಕಾರ ಕರ್ನಾಟಕ, ಎಲ್ಲ ಹೆಂಗಿದ್ದೀರಪ್ಪ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಇವತ್ತು ಎಲ್ಲಿಗೆ ಬಂದಿದ್ದೀನಿ ಅಂತ ಅಂದರೆ ಒಂದು ಟ್ರೆಕ್ಕಿಂಗ್ ಸ್ಪಾಟ್ಗೆ ಬಂದಿದ್ದೀನಿ. ಈ ಬೆಟ್ಟನ ಟ್ರೆಕ್ ಮಾಡ್ತಾ ಇದ್ದೀನಿ. ಹಾಗೆ ವ್ಯೂ ಮಾತ್ರ ಅದ್ಭುತವಾಗಿದೆ. ಮಳೆ ಬೇರೆ ಬರ್ತಾ ಇದೆ, ಸದ್ಯಕ್ಕೆ ಮಳೆ ನಿಂತಿದೆ. ವ್ಯೂ ನೋಡಿ ಈ ವ್ಯೂ ಆದಮೇಲೆ ಈ ಬೆಟ್ಟನ ನಾವು ಇವತ್ತು ಟ್ರೆಕ್ ಮಾಡ್ತಾ ಇದ್ದೀವಿ. ಹಿಂದ್ಗಡೆ ಒಂದು ಕೆರೆ ಇದೆ. ಆ ಕೆರೆನೂ ಅದ್ಭುತವಾಗಿ ತುಂಬ ಬೃಹತ್ ಆಕಾರದಲ್ಲಿದೆ. ಇದು ಎಲ್ಲಿರೋದು ಅಂತ ಅಂದರೆ ನಿಯರ್ ಬೆಂಗಳೂರು ಇಂದ ಕೇವಲ ಒಂದು 65 ಕಿಲೋಮೀಟರ್ ಆಗುತ್ತೆ. ನೀವು ಯಾರಾದರೂ ಬರ್ತೀರಲ್ಲ ಲೈಕ್ ಟೂರಿಸ್ಟ್ ಈ ಜಾಗನ ನೋಡೋದಕ್ಕೆ ಅಥವಾ ಟ್ರೆಕ್ಕಿಂಗ್ ಮಾಡೋದಕ್ಕೆ ಈ ಜಾಗಗಳಿಗೆ ಬಂದರೆ ಒಂದು ಕೇಳ್ಕೊಳ್ಳೋದು ಏನಂತ ಅಂದರೆ, ಎಷ್ಟೋ ಜನ ಬರ್ತೀರಾ, ಏನಾದ್ರು ಒಂದು ಸ್ನ್ಯಾಕ್ಸ್ ತಂದಿರ್ತೀರಾ. ಆ ಸ್ನ್ಯಾಕ್ಸ್ನ ತಿಂತೀರಾ, ಆಮೇಲೆ ಏನು ಮಾಡ್ತೀರಾ, ಅದನ್ನ ಅಲ್ಲೇ ಎಸ್ಬಿಟ್ಟು ಹೋಗ್ಬಿಡ್ತೀರಾ. ದಯವಿಟ್ಟು ಏನು ಕೇಳ್ಕೊಳ್ಳೋದು ಅಂತಂದರೆ, ಈ ಜಾಗಕ್ಕೆ ಬಂದಾದ್ಮೇಲೆ ನೀವೇನೇ ಸ್ನ್ಯಾಕ್ಸ್ ತಿನ್ನಿ, ಏನೇ ಡ್ರಿಂಕ್ಸ್ ಸೇವನೆ ಮಾಡಿದ್ರು ಕೂಡ ಅದನ್ನ ನಮ್ಮ ಬ್ಯಾಗಲ್ಲಿ ಹಾಕೋಗಿ ಡಸ್ಟ್ಬಿನ್ಗೆ ಎಸೆಯೋದು ನಮ್ಮ ಜವಾಬ್ದಾರಿ. ಅದು ಇದು ಬಂದ್ಬಿಟ್ಟು ಚನ್ನಪಟ್ಟಣ ತಾಲೂಕು ಹತ್ರ ಬರುತ್ತೆ. ಮೇ ಬಿ ನಿಮಗೆ ಗೂಗಲ್ ಮ್ಯಾಪ್ಸಲ್ಲಿ ಏನಾದ್ರು ಸರ್ಚ್ ಮಾಡ್ತೀರಾ ಅಂತ ಅಂದರೆ ಇದು ರಾಮನಗರ ರೂಟು ಆ ಥರ ತೋರಿಸುತ್ತೆ. ಮಾಕಳ್ಳಿ ಹೊಸಳ್ಳಿ ಹತ್ರ ಬರುತ್ತಿದ್ದು. ಅರ್ಧ ಬೆಟ್ಟ ಟ್ರೆಕ್ ಮಾಡೇ ಬಿಟ್ವೇನೋ ಅಲ್ವಾ ನಾವು ಅಲ್ಲಿಂದ ಬರ್ತಾ ಇದ್ದಂಗೆ ಇಲ್ಲೊಂದು ಜಾಗ ಸಿಕ್ತು. ತುಂಬ ಅಂದರೆ ತುಂಬ ಇಕ್ಕಟ್ಟವಾಗಿದೆ ಈ ಜಾಗ ಮಾತ್ರ. ಒಂದು ಸೇಫ್ಟಿ ಗ್ರಿಲ್ ಕೂಡ ಇಲ್ಲಿ ಒಂದು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಇಲ್ಲಿ ಬರುವಂಥ ಟ್ರಕ್ಕರ್ಸು ಮತ್ತು ಇನ್ನೊಬ್ಬರು ಯಾರೇ ಆಗಿರಲಿ ಅವರು ಇಲ್ಲಿಂದ ಹೋಗ್ಬಾರ್ದಲ್ಲ ಈಚೆ, ಅದಕ್ಕೋಸ್ಕರ ಸೇಫ್ಟಿ ಗ್ರಿಲ್ ಕೂಡ ಮಾಡಿದ್ದಾರೆ. ಮಾತಲ್ಲಿ ವರ್ಣಿಸೋಕ್ಕಾಗ್ತಾ ಇಲ್ಲ, ಪದಗಳಲ್ಲಿ ಹೇಳೋಕ್ಕಾಗ್ತಾ ಇಲ್ಲ. ಎಂಟ್ರಿ ಆಗ್ತಾ ಇದ್ದಂಗೆ ನಾವು ನಮ್ಮ ಶೂ ಅಥವಾ ಚಪ್ಪಲಿ ಆಗಿರಲಿ ಇಲ್ಲೇ ಬಿಟ್ಟಿರಬೇಕು. ಈ ಅದ್ಭುತವಾದ ಪವಿತ್ರವಾದ ಜಾಗವನ್ನು ನಾವು ಹಾಳು ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂತಂದರೆ ಇಲ್ಲಿ ಸ್ಥಳೀಯರು ಹೇಳಿದ್ರು ನನಗೆ ಈ ಜಾಗಕ್ಕೆ ಹೋಗ್ಬೇಕು, ಬೆಟ್ಟಕ್ಕೆ ಹೋಗ್ಬೇಕು ಅಂತ ಅಂದರೆ ನೀವು ಶೂ ಬಿಟ್ಬಿಟ್ಟು ಹೋಗಬೇಕು ಅಥವಾ ಚಪ್ಪಲಿ ಹಾಕಿದರೆ ಚಪ್ಪಲಿಗಳನ್ನ ಬಿಟ್ಬಿಟ್ಟು ಹೋಗ್ಬೇಕು ಅಂತ ಹೇಳಿದರು. ಅದನ್ನ ನಾವು ಪಾಲನೆ ಮಾಡೋಣ. ಅಲ್ಲಿಂದ ಟ್ರೆಕ್ ಮಾಡ್ಕೊಂಡು ಬಂದಾದಮೇಲೆ ನಮಗೆ ಸಿಕ್ಕಿದ್ದೆ ಕೃಷ್ಣಸ್ವಾಮಿ ದೇವಸ್ಥಾನ. ಕೃಷ್ಣಸ್ವಾಮಿ ದೇವಸ್ಥಾನ ಇಲ್ಲಿ ಪೂಜೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಪೂಜೆ ಮಾಡಿದ್ದಾರೆ. ಇಲ್ಲಿ ಸ್ಥಳೀಯರು ಏನು ಹೇಳಿದ್ದು ಅಂತ ಅಂದರೆ ನನಗೆ ಈ ದೇವಸ್ಥಾನ ಇನ್ನೂ ಇಂಪ್ರೂವ್ ಆಗಬೇಕು, ಆಗಿನ ಕಾಲದಿಂದ ಇದೆ, ನಮ್ಮ ತಾತಂದಿರ ಕಾಲದಿಂದ ಇದೆ ಅಂತ ಒಂದು ತಾತ ಹೇಳಿದ್ರು, ಒಂದು 60-70 ವರ್ಷದ ತಾತ. ಅವ್ರು ಹೇಳಿರೋ ಮಾಹಿತಿ ಪ್ರಕಾರ ಇಲ್ಲಿ ಇನ್ನೂ ಇಂಪ್ರೂವ್ ಆಗಬೇಕು. ಆಗಾಗ ಬೆಟ್ಟಗಳನ್ನು ಹತ್ತುತ್ತಾ ಬೆಟ್ಟಗಳ ಜೊತೆ ಆಗಾಗ ಮಳೆ ಜೊತೆಗೆ ಈ ಅನುಭವನ ನಿಮ್ಗೆ ತೋರಿಸುತ್ತಾ ಇದಕ್ಕೆಲ್ಲ ಒಂದು ಶ್ರಮ ಇದ್ದೇ ಇರುತ್ತಲ್ಲ, ಆ ಶ್ರಮಕ್ಕಾದರೂ ನೀವು ಒಂದು ಲೈಕ್ ಶೇರ್ ಕಮೆಂಟ್ ಮಾಡೇ ಬಿಡಿ. ನೋಡಿ ಈ ಜಾಗದ ಬಗ್ಗೆ ಬಂದಿರ್ತೀವಿ. ಈ ಜಾಗದ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಲೈಕ್ ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಿರಲಿ, ಏನ್ರಿ ಮೀಡಿಯಾ, ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಮಾಡಾದ್ಮೇಲೆ ಸಾಕಷ್ಟು ಜನಕ್ಕೆ ಈ ಜಾಗದ ಬಗ್ಗೆ ಗೊತ್ತಾಗುತ್ತೆ. ಆ ಜಾಗನ ನೋಡಲಿಕ್ಕೆ ಜನಗಳು ಬಂದೇ ಬರ್ತಾರೆ. ಅವಾಗಾದರೂ ಅಷ್ಟೇ ದಯವಿಟ್ಟು ಈ ಪ್ಲಾಸ್ಟಿಕ್ ಮತ್ತು ಇನ್ನೊಂದು ಎಸೆಯೋದನ್ನ ದಯವಿಟ್ಟು ಸ್ಟಾಪ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಇನ್ನೊಂದು ವಿಚಾರ ಏನಂತ ಅಂದರೆ ಈ ಜಾಗದ ಬಗ್ಗೆ ಸಾಕಷ್ಟು ಹಿಸ್ಟ್ರಿ ಸಿಗ್ತಾ ಇಲ್ಲ. ಇಲ್ಲಿರೋ ಸ್ಥಳೀಯರ ಮುಖಾಂತರ ನಾವು ಅಷ್ಟೇ ತಿಳ್ಕೊಂಡಿದ್ದು.
ಇನ್ನೊಂದೇನಂತ ಅಂದರೆ ಲೈಕ್ ರಾಮದೇವ್ರ ಬೆಟ್ಟ ರಾಮನಗರದ ಹತ್ರನೇ ಇರೋದಲ್ವ ಇದು. ರಾಮದೇವ್ರ ಬೆಟ್ಟದ ನಾವೇನಾದ್ರು ವಿಡಿಯೋ ಮಾಡ್ತೀವಿ ಅಂತ ಅಂದರೆ ಅದ್ರ ಬಗ್ಗೆ ಒಂದು ಹಿಸ್ಟ್ರಿ ಸಿಕ್ಕೇ ಸಿಗುತ್ತೆ, ಇತಿಹಾಸ ಸಿಕ್ಕೇ ಸಿಗುತ್ತೆ. ಆದರೆ ಈ ಜಾಗದ್ದು ನನಗೆ ಸಾಕಷ್ಟು ಪ್ರಯತ್ನ ಮಾಡಿದೆ, ಆದರೆ ಇಲ್ಲಿ ಇತಿಹಾಸ ಹಿಸ್ಟ್ರಿ ಸಿಕ್ಕಿಲ್ಲ ನನಗೆ. ಏನಿಲ್ಲ ಅಂದ್ರೂ ಒಂದು ಅರ್ಧ ಗಂಟೆಯಲ್ಲಿ ಹತ್ಬಿಟ್ಟು ಬೆಟ್ಟನ ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿ ತಿರ್ಗಾ ಇನ್ನೊಂದು 20 ಮಿನಿಟ್ಸಲ್ಲಿ ಬೆಟ್ಟ ಇಳಿದ್ಬಿಡ್ಬೋದು. ಹತ್ಬೇಕಾದ್ರೆ ಕಷ್ಟ ಆಗುತ್ತೆ, ಇಳಿಬೇಕಾದ್ರೆ ತುಂಬ ಸುಲಭ ಆಗುತ್ತೆ. ನಾವೇನಾದ್ರು ಫುಲ್ಲು ಓವರ್ ಆಲ್ ಟೋಟಲ್ ನೋಡಿದ್ರೆ 1 ಅವರಲ್ಲಿ ನಾವು ಬೆಟ್ಟ ಹತ್ಬಿಟ್ಟು ಇಳಿದ್ಬಿಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ಮುಂದಿನ ವೀಡಿಯೋದಲ್ಲೂ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ. ಅಲ್ಲಿವರೆಗೂ ವಂದನೆಗಳು, ನಮಸ್ಕಾರ.